ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಟೋಪೋಲಾಜಿಕಲ್ ಯೂಸಿಂಗ್ ಸೋರ್ಸ್ ರಿಮೂವಲ್ ಮೆಥಡ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇದರಲ್ಲಿ ಎರಡು ಮೆಥಡ್ ಬರುತ್ತೆ, ಒಂದು DFS ಆಗಿ ಸೋರ್ಸ್ ರಿಮೂವಲ್ ಮೆಥಡ್. ಇವತ್ತು ನಾವು ಸೋರ್ಸ್ ರಿಮೂವಲ್ ಮೆಥಡ್ ಬಗ್ಗೆ ಡಿಸ್ಕಸ್ ಮಾಡೋಣ. ಹೇಗಪ್ಪ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಅಂತಂದರೆ, ಇದರಲ್ಲಿ ಇನ್ ಡಿಗ್ರಿ ಕಾನ್ಸೆಪ್ಟ್ ಇರುತ್ತೆ. ಇನ್ ಡಿಗ್ರಿ ಅಂದರೆ ಏನಪ್ಪ ಅಂತಂದರೆ, ಈ ವರ್ಟೆಕ್ಸ್ಗೆ ಎಷ್ಟು ಡಿಗ್ರಿ ಇನ್ಕಮ್ ಆಗಿದೆ, ಅಂದರೆ ಇನ್ನೊಂದು ವರ್ಟೆಕ್ಸ್ಲಿಂದ ಬಂದಿದೆ, ಇದಕ್ಕೆ ಇನ್ ಡಿಗ್ರಿ ಅಂತೀವಿ. ಔಟ್ ಡಿಗ್ರಿ ಏನಪ್ಪ ಅಂತಂದರೆ, ನೋಡ್ಬೋದು ಔಟ್ ಡಿಗ್ರಿ ಅಂದರೆ 2ಲಿಂದ 3, ಇಲ್ಲಿಂದ 2ಗೆ ಏನಾಗಿದೆ ಔಟ್ ಡಿಗ್ರಿ ಹೋಗಿದೆ. ಇದು ಬಂದುಬಿಟ್ಟು ಔಟ್ ಡಿಗ್ರಿ, ಇದು ಬಂದುಬಿಟ್ಟು ಇನ್ ಡಿಗ್ರಿ. 2ಗೆ ಇನ್ ಡಿಗ್ರಿ ಮತ್ತು 3ಗೆ ಇನ್ ಡಿಗ್ರಿ ಬಂದುಬಿಟ್ಟು 2, ಔಟ್ ಡಿಗ್ರಿ. 3ಗೆ ಔಟ್ ಡಿಗ್ರಿ ಬಂದುಬಿಟ್ಟು 2, ಹಾಗೆ 2ಗೆ ಇನ್ ಡಿಗ್ರಿ ಬಂದುಬಿಟ್ಟು 1. ಇದೇ ಥರ ಇನ್ಕಮಿಂಗ್ ಬಂದುಬಿಟ್ಟು ಇನ್ ಡಿಗ್ರಿ, ಔಟ್ ಗೋಯಿಂಗ್ ಬಂದುಬಿಟ್ಟು ಔಟ್ ಡಿಗ್ರಿ. ಇದು ನಾವು ಕಾಮನಾಗಿ ತಿಳ್ಕೊಬೇಕಾಗಿದ್ದು. ಸೊ ಇದರಲ್ಲಿ ನಾವು ಯೂಸ್ ಮಾಡೋದು ಒಂದೇ ಕಾನ್ಸೆಪ್ಟ್, ಅದು ಇನ್ ಡಿಗ್ರಿ ಕಾನ್ಸೆಪ್ಟು. ಹೇಗಪ್ಪ ಸಾಲ್ವ್ ಮಾಡೋದು ಅಂತಂದರೆ, ಇನ್ ಡಿಗ್ರಿ ವ್ಯಾಲ್ಯೂ ಯಾವುದು 0 ಇರುತ್ತೋ ಅದನ್ನು ರಿಮೂವ್ ಮಾಡಬೇಕು. ಇದರಲ್ಲಿ 2ಗೆ ಇನ್ ಡಿಗ್ರಿ ವ್ಯಾಲ್ಯೂ ಎಷ್ಟಿದೆ, 1 ಇದೆ. 3ಗೆ ನೋಡ್ಬೋದು 2 ಇದೆ. 5ಗೂ ಸಹ 1 ಇದೆ ಇನ್ ಡಿಗ್ರಿ ವ್ಯಾಲ್ಯೂ. ಇನ್ ಡಿಗ್ರಿ ವ್ಯಾಲ್ಯೂ ಅಂದರೆ ಎಡ್ಜ್ ಎಷ್ಟು ಬಂದಿದೆ, ಇನ್ಕಮ್ ಆಗಿದೆ. ಔಟ್ ಗೋಯಿಂಗ್ ಅಲ್ಲ, ಇನ್ಕಮಿಂಗ್ ಎಡ್ಜ್ ಎಷ್ಟಿದೆ, 1ರಿಂದ ಮತ್ತು 2ರಿಂದ 2 ಇನ್ಕಮಿಂಗ್ ಇದೆ. ಸೊ ಔಟ್ ಡಿಗ್ರಿ ಇನ್ ಡಿಗ್ರಿ ಬಂದುಬಿಟ್ಟು 2. ಸೊ ಇದಕ್ಕೆ 0 ಇದೆ. ಇನ್ ಡಿಗ್ರಿ 0 ಯಾವುದಿರುತ್ತೋ ಅದನ್ನ ರಿಮೂವ್ ಮಾಡಬೇಕು. ಇಫ್ ಇನ್ ಡಿಗ್ರಿ ಈಸ್ 0, ರಿಮೂವ್ ದಟ್ ವರ್ಟೆಕ್ಸ್ ವಿತ್ ಎಡ್ಜಸ್. ಇದು ಬಂದ್ಬಿಟ್ಟು ಇದರ ಕಾನ್ಸೆಪ್ಟು. ಸೊ ಅಪ್ಲೈ ಮಾಡೋಣ. ಇದನ್ನು ರಿಮೂವ್ ಮಾಡೋಣ. ರಿಮೂವ್ ಮಾಡಿದ ತಕ್ಷಣ ನಮಗೇನು ಸಿಗುತ್ತೆ, 2 ಹಾಗೆ 3, ನಂತರ 4, 5 ಈ ಥರ ನಮಗೆ ಸಿಗುತ್ತೆ. ಯಾವ ಥರ ಇದೆ ಅದೇ ಥರ, ಮಿಕ್ಕಿದ್ದೆ ಯಾವ ಥರ ಇದೆ ಅದೇ ಥರ ಬರ್ಕೊಳ್ಳಿ. ಈ ಥರ ಸಿಕ್ಕ ನಂತರ ಇನ್ ಡಿಗ್ರಿ 0 ಮತ್ತೆ ಯಾವುದಿದೆ ಚೆಕ್ ಮಾಡಬೇಕು. 3ಗೆ ಬಂದುಬಿಟ್ಟು 2 ಇದೆ, 5ಗೆ 1 ಇದೆ, 4ಗೆ ಸಹ 1 ಇದೆ. 2ಲಿಂದ 4ಗೆ ಒಂದು ಇನ್ ಡಿಗ್ರಿ ಹೋಗಿದೆ, ಅಂದರೆ ಎಡ್ಜ್ ಹೋಗಿದೆ. ಸೊ 0. 2ಗೆ ಯಾವುದೇ ಇನ್ ಡಿಗ್ರಿ ಇಲ್ಲ, ಸೊ 0. ಸೊ ಇದನ್ನು ಡಿಲೀಟ್ ಮಾಡಿರಿ. ಇಲ್ಲಿ ನೋಡಿ, ನೀವು ಟೋಪೋಲಾಜಿಕಲಲ್ಲಿ ಯಾವಾಗಲೂ ಯಾವುದು ವರ್ಟೆಕ್ಸ್ನ ರಿಮೂವ್ ಮಾಡಿರ್ತಾರ ಆ ಎಲಿಮೆಂಟ್ನ, ಅಂದರೆ ಆ ವರ್ಟೆಕ್ಸ್ ವ್ಯಾಲ್ಯೂನ ಫಸ್ಟಿಗೆ ಬರ್ಕೊಳ್ಳಿ. ಫಸ್ಟ್ ರಿಮೂವ್ ಮಾಡಿದ್ದು 1, ಅದಕ್ಕೆ 1 ವ್ಯಾಲ್ಯೂನ ಬರ್ಕೊಂಡಿದ್ವಿ. ನೆಕ್ಸ್ಟ್ ಇಲ್ಲಿ 2 ರಿಮೂವ್ ಮಾಡ್ತಾಯಿದ್ವಿ, 2 ಬರ್ಕೊಳ್ಳಿ. 2 ರಿಮೂವ್ ಆದರೆ ನಮಗೆ ಸಿಗುವಂಥ ಗ್ರಾಫ್ ಯಾವುದಪ್ಪ ಅಂತಂದರೆ, 4 ಉಳಿತು, 3 ಉಳಿತು, ಹಾಗೆ 5 ಉಳಿತು. 4ಲಿಂದ 3ಗೆ ಹೋಗಿದೆ, 4ಲಿಂದ 5ಗೆ ಹೋಗಿದೆ. ಸೊ ಇದರ ಇನ್ ಡಿಗ್ರಿ 1, ಇದರದ್ದು ಇನ್ ಡಿಗ್ರಿ 1, ಇದರದ್ದು 0. ಸೊ ನಾವು 0 ಇದ್ದದನ್ನ ಕ್ಯಾನ್ಸಲ್ ಮಾಡಬೇಕು. ಇಲ್ಲಿ ನೋಡಿ ನೀವು 4 ಕ್ಯಾನ್ಸಲ್ ಆದರೆ 1 to 4 ಬಂತು. ನಮಗೆ ಉಳಿಯೋದಿಲ್ಲಿ ಏನಪ್ಪ ಅಂತಂದರೆ 3 ಹಾಗೆ 5. ಇದಕ್ಕೆ ಯಾವುದೇ ಇನ್ ಡಿಗ್ರಿ ಅಂದರೆ ಯಾವುದೇ ಡಿಗ್ರಿ ಔಟ್ ಗೋಯಿಂಗ್ ಇಲ್ಲ, ಇನ್ಕಮಿಂಗ್ ಇಲ್ಲ. ಸೊ ಇದ್ರ ವ್ಯಾಲ್ಯೂ ಬಂದುಬಿಟ್ಟು 0. ಇದರಲ್ಲಿ ನೋಡ್ಬೋದು ನೀವು 1 to 4, 3, 5 ಈ ಥರ ಒಂದು 1 to 4, 5, 3. ಟೋಪೋಲಾಜಿಕಲ್ ಆಫ್ ಸೋರ್ಸ್ ರಿಮೂವಲ್ ಮೆಥಡ್ನಲ್ಲಿ ಯಾವಾಗಲೂ ನಮಗೆ 2 ಸೊಲ್ಯೂಷನ್ ಸಿಗುತ್ತೆ. ಸೊ ಇನ್ ಡಿಗ್ರಿ 0 ಇದನ್ನು ರಿಮೂವ್ ಮಾಡಿ ನಮಗೆ ಟೋಪೋಲಾಜಿಕಲ್ ಆರ್ಡರ್ನ ಕಂಡುಹಿಡಿದ್ವಿ. ಸೊ ಸೋರ್ಸ್ ರಿಮೂವಲ್ ಮೆಥಡ್ನಲ್ಲಿ ನಮಗೆ ಯಾವಾಗಲೂ 2 ಸೊಲ್ಯೂಷನ್ ಸಿಗುತ್ತೆ. ಸೊ 2 ಸೊಲ್ಯೂಷನ್ ಸಿಕ್ಕಿದೆ. ಮೊದಲು 3 ತಗೊಂಡಿದ್ದು ಇನ್ ಡಿಗ್ರಿ 0 ಇದ್ದನ್ನ 3 ತಗೊಂಡಿದ್ದು ಒಂದು ಸೊಲ್ಯೂಷನ್, ಇನ್ ಡಿಗ್ರಿ 5 ಇದ್ದನ್ನ ಫಸ್ಟಿಗೆ ತಗೊಂಡಿದ್ದು ಒಂದು ಸೊಲ್ಯೂಷನ್. ಟೋಟಲ್ 2 ಸೊಲ್ಯೂಷನ್ ನಮಗೆ ಸಿಕ್ಕು. ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆಗೋ, ಕಮೆಂಟ್ ಮಾಡಿ. ಧನ್ಯವಾದಗಳು.